ತುಮಕೂರು ರೈಲ್ವೆ ಇಲಾಖೆಯ ಕನ್ನಡ ಕಡೆಗಣನೆ ಮುಂದುವರೆದಿದೆ. ಈ ತಿಂಗಳ 25ರಂದು ಕರ್ನಾಟಕದಲ್ಲಿಯೇ ನಡೆಯುವ ನೈಋತ್ಯ ರೈಲ್ವೆಯ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆ ಪದೋನ್ನತಿ ಪರೀಕ್ಷೆಯನ್ನ ಕನ್ನಡಕ್ಕೆ ಅವಕಾಶ ನೀಡದೆ ಹಿಂದಿ, ಇಂಗ್ಲಿಷ್ ಭಾಷೆಗೆ ಮಾನ್ಯತೆ ನೀಡಿದೆ. ರೈಲ್ವೆ ಇಲಾಖೆ ಈ ಮೂಲಕ ಕನ್ನಡಿಗರಿಗೆ ದ್ರೋಹ ಮಾಡಲು ಹೊರಟಿದೆ ಎಂದು ಟೀಕಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅರುಣ್ ಕೃಷ್ಣಯ್ಯ, ಇಲಾಖೆ ಧೋರಣೆ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ನೋಟಿಸ್ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಟಿಸ್ ಕೊಡ್ತಾರೆ ಹೋರಾಟ ಮಾಡೋದಿಲ್ಲ. ನಂತರ ಮಾತನಾಡಿದ ಅವರು, ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿರುವ ತುಮಕೂರು ಸಂಸದ ವಿ ಸೋಮಣ್ಣ ಅವರಿಗೆ ಈ ವಿಚಾರ ಗಮನಕ್ಕೆ ತಂದರೂ ಅವರು ಇಲಾಖೆ ಕ್ರಮವನ್ನು ಸಮರ್ಥಿಸಿಕೊಂಡಿರುವುದು ದುರದೃಷ್ಟಕರ. ಕೇಂದ್ರ ಸರ್ಕಾರದ ಇಲಾಖೆಗಳ ಕನ್ನಡ ನಿರ್ಲಕ್ಷ್ಯದ ಬಗ್ಗೆ ಸಂಘಟನೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರು ರಾಜ್ಯದ ಎಲ್ಲ ಸಂಸದರು ಸಂಬಂಧಿಸಿದ ಸಚಿವರಿಗೆ ಪತ್ರ ಬರೆದು ಒತ್ತಾಯಿಸಿದ್ರು. ಕೇಂದ್ರ ಸರ್ಕಾರ ತನ್ನ ಕನ್ನಡ ವಿರೋಧಿ ಚಾಳಿ ಮುಂದುವರೆಸಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರಾದ ಚೆನ್ನಬಸಪ್ಪ, ಪ್ರಧಾನ ಕಾರ್ಯದರ್ಶಿ ಅಂಬರೀಶ್, ತಾಲೂಕು ಅಧ್ಯಕ್ಷ ಲಿಂಗರಾಜು, ಸಂಘಟನಾ ಕಾರ್ಯದರ್ಶಿ ಮಿಸ್ಬಾ ಬಾರಿ, ಯುವ ಘಟಕ ಅಧ್ಯಕ್ಷರಾದ ಪವನ್, ಕಾರ್ಯದರ್ಶಿ ಗಿರೀಶ್, ಮುಖಂಡರಾದ ದಿಲೀಪ್, ನವೀನ್, ಜುನೈದ್, ದಿಲೀಪ್, ಅಫ್ಜಲ್ ಮುಂತಾದವರು ಹಾಜರಿದ್ದರು. ಕಳೆದ ಬಾರಿ ಇದೇ ರೀತಿಯಾದಂತಹ ಪರೀಕ್ಷೆ ನಡೆಸಿ ಮತ್ತೆ ಹಿಂದಿ ಮತ್ತೆ ಇಂಗ್ಲಿಷ್ ಮಾತ್ರ ಬಳಸಿದ್ರು. ಅದನ್ನು ವಿರುದ್ಧವಾಗಿ ಹೋರಾಟ ಮಾಡಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಸಿ ಅದನ್ನು ನಿಲ್ಲಿಸಿದ್ವಿ. ಮತ್ತೆ ನಾವು ಕನ್ನಡದಲ್ಲಿ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳುವಂಥ ಕೇಂದ್ರ ಸರ್ಕಾರ ಮತ್ತೆ ಅದೇ ತನ್ನ ಚಾಳಿನ ಮುಂದುವರಿಸ್ತಾ ಈ 25ನೇ ತಾರೀಕು ಕನ್ನಡನ ಹೊರತುಪಡಿಸಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಏನಾದರೂ ಇವರಿಗೆ ಕನ್ನಡ ಮತ್ತು ನಮ್ಮ ರಾಜ್ಯದ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದ ಸಂಸದರು ಏನಿದ್ದಾರೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಸುವಂಥ ಕೆಲಸ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಅದಲ್ಲದೆ ತುಮಕೂರು ಜಿಲ್ಲೆಯಲ್ಲಿ ಗೆದ್ದಂತಹ ಸೋಮಣ್ಣನವರು ಏನಿದ್ದಾರೆ ಅವ್ರಿಗೆ ರಾಜ್ಯ ಸಚಿವರಾಗಿದ್ದಾರೆ. ಅವ್ರ ಗಮನಕ್ಕೆ ಬಂದಿದ್ರೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದರೆ ಇವರು ಕೇಂದ್ರ ಸರ್ಕಾರದ ಗುಲಾಮರ. ಕನ್ನಡಿಗರಿಗಾಗಿ ಇವರು ಕನ್ನಡಿಗರ ಜನಪ್ರತಿನಿಧಿಯಾಗಿ ಅಲ್ಲಿ ಹೋಗಿದಾರ ಅಥವಾ ಬರೀ ಕೇಂದ್ರ ಸರ್ಕಾರದ ಪಕ್ಷದ ಗುಲಾಮರ ಕೆಲಸ ಮಾಡ್ತಾ ಇದಾರ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕೆಂತಂದ್ರೆ ಇದುವರೆಗೂ ಸಹ ಒಬ್ಬ ರೈಲ್ವೆ ಸಚಿವ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಕನ್ನಡಿಗರ ಬಗ್ಗೆ ಅವರು ಮೌನವಾಗಿ ವಹಿಸಿದ್ದಾರೆ ಅಂತಂದ್ರೆ ಇವರು ಯಾವುದೇ ಕಾರಣಕ್ಕೂ ಸಂಸದರಾಗಕ್ಕೆ ಮತ್ತು ಕರ್ನಾಟಕದಲ್ಲಿ ಇವರು ಒಂದು ರಾಜಕೀಯ ಪ್ರತಿನಿಧಿ ಆಗಕ್ಕೆ ನಾಲಾಯಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಷ್ಟು ನೋವಾಗ್ತಿದೆ ನಮಗೆ. ಅಷ್ಟು ಜನ ಈ ಡಿ ಗ್ರೂಪ್ ನೌಕರರು ಏನು ಈ ಮ್ಯಾನೇಜರ್ ಹುದ್ದೆಗೆ ಹೋಗ್ತಾ ಇರೋಂಥ ನೌಕರರು ಹಿಂದಿಲಿ ಬರೆದು ಹೋಗ್ಬೇಕು ಅಂತಂದ್ರೆ ಯಾವ ಈ ಲೆಕ್ಕದಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ಇವ್ರು ಇಷ್ಟೊಂದು ಅನ್ಯಾಯ ನಡೀತಾ ಇದ್ರು ಯಾಕೆ ಸುಮ್ಮನೆ ಕೂತಿರೋ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನೀವು ಸಹಿಸಲ್ಲ, ಯಾವುದೇ ಕಾರಣಕ್ಕೂ ಈ ಪರೀಕ್ಷೆನ ನಡೆಸೋಕ್ಕೆ ನಾವು ಬಿಡಲ್ಲ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ರೆಬಲ್ ಆಗಬೇಕು ಸರ್. ಯಾಕೆ ಅಂತಂದರೆ ನನ್ನ ಕರ್ನಾಟಕ ನನ್ನ ಜನ ಅನ್ನೋ ಒಂದು ಮನಸ್ಥಿತಿ ಇವ್ರು ಇಲ್ಲ ಅಂತ ಅವ್ರು ಹೇಳ್ದಂಗೆ ಇವ್ರು ಕೇಳ್ಕೊಂಬ ಅಂದರೆ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಅಂತ. ನಾನು ಮೊದಲೇ ಹೇಳಿದ್ದು ಗುಲಾಮ್ತನ ಅಂತ, ಗುಲಾಮಗಿರಿ ಮಾಡ್ತಾ ಇದ್ದಾರೆ. ರೆಬಲ್ ಆಗಬೇಕು. ನನ್ನ ರಾಜ್ಯ, ನನ್ನ ಜನ, ನನ್ನ ಜನಕ್ಕೋಸ್ಕರ ಏನಾದರೂ ನೀವು ಮಾಡಬೇಕೋಸ್ಕರ ಕೇಂದ್ರ ಸರ್ಕಾರ ಅಂತ ಕೇಳಬೇಕು. ಇವ್ರು ಹೋಗ್ತಾರೆ, ಕೇಳ್ತಾರೆ, ಅವರು ಆಗಲ್ಲ ಹೋಗೋದ್ರೆ ಆಯ್ತಾನ ಅಂತ ಸುಮ್ಮನೆ ವಾಪಸ್ ಬರ್ತಾರೆ. ಜಿ ಹಜೂರ್ ಪದ್ಧತಿ ಅಂತ ನಡೀತಾ ಇರೋದು. ಕರ್ನಾಟಕದ ಸಂಸದರು 25 ಜನ ಸಂಸದರು ನಾಮಕಾವಸ್ಥೆಗೆ ಸಂಸದರು, TADA ಸಂಸದರು ಅಷ್ಟೇ. TADAಗೆ ಸಂಸದರು ಟೀ ಬಿಸ್ಕೆಟ್ ತಿನ್ಕೊಂಡು ಊಟ ಮಾಡಿಕೊಂಡು ದೆಹಲಿ ಭವನದಲ್ಲಿ ಆರಾಮಾಗಿ ಇವರು ಮಲ್ಲಿಕಂಡು ವಾಪಸ್ ಬರೋಕೆ ಅಷ್ಟು ಬಿಟ್ಟರೆ ಅವರು ಕರ್ನಾಟಕದ ಬಗ್ಗೆ ಇದುವರೆಗೂ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಈಗ ಹಿರಿಯರು ಹೇಳಿದ ಹಾಗೆ ನಮ್ಮ ಏನು ಟ್ಯಾಕ್ಸ್ ಹಣ ವಾಪಸ್ ಅದನ್ನು ಮಾತಾಡ್ತಾ ಇಲ್ಲ. 28 ಜನ ಸಂಸದರು ಸುಮ್ಮನೆ ಹೋಗ್ತಾರೆ, ಬರ್ತಾರೆ ಅಷ್ಟೇ. ಈ ಕಾಂಗ್ರೆಸ್ ಆಗಲಿ ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ನಾವು ಹೋರಾಟ ಮಾಡಿದ್ರೆ ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ರೈಲ್ವೆ ಎಕ್ಸಾಮ್ನ ಹೋರಾಟ ಮಾಡಿ ರದ್ದತಿ ಮಾಡಬೇಕಾಗಿದೆ ಅಂತ ಆಗಿನ ಮುಖ್ಯಮಂತ್ರಿಗಳು ತಮ್ಮ ಫೇಸ್ಬುಕ್ ಪೋಸ್ಟಲ್ಲಿ ಹಾಕಂತಾರೆ. ನಾವು ಹೋರಾಟ ಮಾಡೋದಿಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ, ಕೇಂದ್ರ ತಿಳಿಸ್ಬೇಕು ಅಂತೇಳಿ. ಬೇರೆ ಪಕ್ಷಗಳು, ಪ್ರಾದೇಶಿಕ ಪಕ್ಷ JDSಗೆ ಜವಾಬ್ದಾರಿ ಇಲ್ಲ, ಅದನ್ನು ತಿಳಿಸ್ಬೇಕು ಅಂತೇಳಿ ಮೈತ್ರಿ ಮಾಡ್ಕೊಂಡು ತಮ್ಮ ಅಧಿಕಾರಕ್ಕೋಸ್ಕರ ಸುಮ್ಮನೆ ಮೀಸಲಾಗಿ ಕೂತ್ಕೊಂಡ್ರೆ ಕನ್ನಡಿಗರ ನೋವನ್ನು ಕೇಳೋದು. ಒಂದು ವೇಳೆ ಈಡೇರಲಿಲ್ಲ ಅಂದರೆ ಬೇಡಿಕೆ ಮುಂದೆ ಏನು ಈಡೇರಲಿಲ್ಲ ಅಂದರೆ ಪರೀಕ್ಷೆಯನ್ನು ನಿಲ್ಲಿಸುವಂಥ ಉಗ್ರ ಹೋರಾಟವನ್ನು ಮಾಡಬೇಕು.